ಸೊ ಫೈನಲಿ ರೆಡಿಯಾಗಾಯಿತು. ಈಗ ಅರುಣ್ ಮನೆಗೆ ಹೋಗ್ಬೇಕು, JP ನಗರ್ 7 ಫೇಸ್ ಹತ್ರ. ಅಲ್ಲಿಂದ H ಕ್ರಾಸ್, ಹೊಸಕೋಟೆ H ಕ್ರಾಸ್ಗೆ ಹೋಗ್ಬೇಕು. ಒಂದು ಅಡ್ವೆಂಚರು. ಬೇಗ ಬರೋಣ ಅಂದ್ಕೊಂಡ್ರಿ, ನಮ್ಮ ಕೈಲಿ ಎದ್ದೊಳಕ್ಕಾಗಲಿಲ್ಲ. ನನಗೂ ಆಗಲಿಲ್ಲ, ಅವನು ಎದ್ದಿಲ್ಲ, ಅವನು ಫೋನ್ ಮಾಡಿಲ್ಲ. ಲೆಟ್ಸ್ ಗೋ. ಇವಾಗ ಹೋಗ್ಬಿಟ್ಟು ನೈಸ್ ರೋಡಿಂದನೇ ಹೊರಟೋಗ್ತೀನಿ. ಸೀದಾ ನೈಸ್ ರೋಡ್ಗೆ ಹೋಗಿ ಶ್ರೇಯಸ್ ಕಾಲೋನಿಗೆ ಹೋದರೆ ಅಲ್ಲಿಂದ ಪಿಕಪ್ ಮಾಡ್ಕೊಂಡು ನೋಡಿ ಸೀದಾ ಸಿಲ್ಕ್ ಬೋರ್ಡಿಂದ ಒಂದೇ ರೋಡ್ ಹೋಗ್ಬಿಡೋದು. ಲೆಟ್ಸ್ ಗೋ. ಫೈನಲಿ ಬೆಳಗ್ಗೆ ಮನೆ ಬಿಟ್ಟಾಯಿತು. ಈಗ ಸೀದಾ ಅರುಣ್ ಮನೆಗೆ ಹೋಗಬೇಕು. ಶ್ರೇಯಸ್ ಕಾಲೋನಿ ಹತ್ರ JP ನಗರ್ 7 ಫೇಸು. ಪಟ ಅಂತ ಹೋಗಿ ಅಲ್ಲಿಂದ ಅವನ್ನ ಪಿಕಪ್ ಮಾಡಿಕೊಂಡು ಸೀದಾ ನಾವು H ಕ್ರಾಸಿಗೆ ಹೋಗ್ಬಿಡೋಣ. ಫೈನಲಿ ಅರುಣ್ ಮನೆಗೆ ಬಂದಾಯಿತು. ಗಾಡಿನ ಪಾರ್ಕಿಂಗ್ ಮಾಡಿ, ಗಾಡಿ ಫುಲ್ಲು ಸೂಪರಾಗಿ ಕಾಣಿಸ್ತಾ ಇದೆ. ಅಲ್ಲ ಅವನು ಬಟ್ಟೆ ಹಾಕೊಂಡಿಲ್ಲ. ಅವನ ಗಾಡಿ ಪಾರ್ಕಿಂಗಲ್ಲಿ ನಿಂತಿದೆ. ಡಿಸೈಡ್ ಮಾಡ್ತೀರಿ ಅವನ ಗಾಡಿ ಇಲ್ಲ ನಮ್ಮ ಗಾಡಿ ಇಲ್ಲ ಅಂತ. ನೋಡಿ, ಇದೆ ಅವನ ಗಾಡಿ. ರೆಸ್ಟ್ ಮಾಡ್ತಾ ಇದ್ವಿ ಗಾಡಿ. ಫೈನಲಿ ಅರುಣ್ ಮನೆಗೆ ಹೋಗೋಣ. ವೆಲ್ಕಮ್ ಮಾಡೋಕ್ಕೆ ಬಂತು ರಾಣಿ. ಏನದು ನೋಡಿ, ವೆಲ್ಕಮ್ ಮಾಡೋದು. ಗುಜ್ಜು 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 ಗುಜ್ಜು. ಗುಡ್ ಮಾರ್ನಿಂಗ್. ಕಾರ್ ಒಳಗಡೆ ಹೆಲ್ಮೆಟ್ ಹಾಕೊಂಡಿರೋ ಒಬ್ಬನೇ ಸೇಫ್ಟಿ ಅಂತ. ನಾನು ಓಡಿಸ್ತಾ ಇರೋದು ಫುಲ್ ಸ್ಪೀಡ್ ಆಗಿರುತ್ತೆ ಯಾಕಂದ್ರೆ ಇದಾದ್ಮೇಲೆ ಕಾರ್ನ ಬಿಟ್ಬಿಟ್ಟು ನಾವು ಬೈಕಲ್ಲಿ ಹೋಗ್ಬೇಕು. ಅದನ್ನ ತೆಗಿಯಾಗಿ ಯಾರು ಮಾಡ್ತಾರೆ? ಅದಕ್ಕೆ ನೋಡಿ, ಈ ತರ ನಾವು ಯೂಟ್ಯೂಬರ್ಸ್, ನಮ್ ಸ್ಮಾರ್ಟ್ ಮ್ಯಾನ್ ಅಂತೆ. ಚೆನ್ನಾಗಿದೆ. ನನ್ನ ಎಕ್ಸ್ಪಲ್ಸು 52 ಮೈಲೇಜ್ ಕೊಟ್ಟಿದೆ. ಹೀರೋದವ್ರಿಗೆ ಒಂದು ಸಲಾಮು. ಫೈನಲಿ ನಮ್ಮ ಊರಿಗೆ ಅರ್ಧ ದಾರಿ ಬಂದ್ಬಿಟ್ರಿ. ನಾವು ಇನ್ನೇನು ರೀಚ್ ಆಗೋದಲ್ಲಿದ್ದೀರಿ ನೋಡೋಣ. ಫೈನಲಿ ಅಂಗಡಿ ಹತ್ರ ಬಂದ್ರಿ. ಎಲ್ಲ ಕಾಣಿಸ್ತಾ ಇಲ್ಲ. ಯಾವ ಸ್ಪ್ಲೆಂಡರ್ ಇಲ್ಲ. ಇನ್ಯಾವುದಿದೆ ಗಾಡಿ 100 ಮೇಲೆ ಕೊಡೋದು? TVS XL. ಫೈನಲಿ ನಾವು ರೀಚ್ ಆದ್ರಿ. ನಮ್ಮ ಗಾಡಿ ಇಲ್ಲಕ್ಕೂ ಅರುಣ್ ಇದನ್ನಿಲ್ಲ. ಅವನಿನ್ನ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡ್ತಾನೆ ಬ್ಲಾಗು. ಫೈನಲಿ ಟಿಫನ್ನು, ಅವನು ರೈಸು, ನಾನು ಚಪಾತಿ. ಬ್ಲಾಗಿಂಗ್ ರೆಡಿ ಆಗ್ಬಿಟ್ಟವನೇ. ಇವಾಗ ನಾನು ರೈಸ್ ಬರ್ತದೆ, ಅಣ್ಣಯ್ಯ ಚಪಾತಿ. ಕೈಲಾಸಗಿರಿಗೆ ಹೋಗಬೇಕು. ನಾನು ಅರುಣ ಟಿಫನ್ ಮಾಡಬೇಕು. ಹೊಟ್ಟೆ ತುಂಬ ಹಸಿತಾ ಇದೆ. ತಿನ್ಬಿಡು. ಎಲ್ಲ ರೆಡಿ ಆಗ್ತಾ ಇದೆ, ಪ್ರಿಪೇರ್ ಆಗ್ತಾ ಇದೆ. ಮೇಲೆ ಕತ್ಬೇಕಾ? ಫೈನಲಿ ಅಜ್ಜಿ ಟೀ ಕುಡಿಬೇಕಾದ್ರೆ ಪರಿಚಯ ಆಗಿ ಅವ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಕೈಲಾಸಗಿರಿಗೆ ಹೆಂಗೆ ಹತ್ತಾಯಿದ್ರು ಮದುವೆ ಆದಮೇಲೆ ಅವರು ಅಂತ. ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಮಾತಾಡಿದ್ದು. ತುಂಬ ಸ್ಪಿರಿಟ್ ಇರೋ ಅಜ್ಜಿ. ಯಾವ ರೇಂಜಿಗೆ ಎನರ್ಜಿ ಇದೆ ಅಂದರೆ ಅವ್ರಿಗೆ ಸೂಪರ್ ಆಗಿತ್ತು. ನಮ್ಮ ಬೈಕಲ್ಲಿ ಬೇಗ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀರಿ. ಕೈಲಾಸಗಿರಿ ಬೆಟ್ಟ. ಗಾಡಿ ಹೋಗ್ತಾ ಇದೆ ಎಳೀತಾ ಬಿದ್ದಿದೆ ಫಸ್ಟ್ ಗೇರಲ್ಲಿ. ಆದರೆ ತುಂಬ ಚೆನ್ನಾಗಿದೆ ನೇಚರು. ನೀವು ಕಾರಲ್ಲಾದರೂ ಬನ್ನಿ, ಬಸ್ಸಲ್ಲಾದರೂ ಬನ್ನಿ, ಇಲ್ಲಾಂದರೆ ನೀವು ಬೈಕಲ್ಲಾದರೂ ಬನ್ನಿ, ರೋಡ್ಗೆ ಏನು ತೊಂದರೆ ಇಲ್ಲ. ಮಳೆಗಾಲದಲ್ಲಿ ಬಂದಷ್ಟು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಫೋಟೋಸ್ ಆಗಿರಲಿ, ಆ ನೇಚರ್ ಆಗಿರಲಿ ನೋಡೋದಕ್ಕೆ. ನಾವು ತುಂಬ ಬಿಸಿಲಿತ್ತು, ಯಪ್ಪ ಸುಸ್ತಾಗೋಯ್ತು ಓಡಿಸಿ ಗಾಡಿ. ಒಂದು ಕಂಟ್ರಿ ಸಿಗ್ತಾ ಇದೆ. ಅದು ನನ್ನನ್ನೇ ಎತ್ತಾಕೊಂಡು ಗಾಡಿ ತಳಕ್ ಮಾಡ್ತಾ ಇರೋದು ಇವನು. ಸುಸ್ತಾಗಿದೆ, ಗಾಡಿ ಓಡಿಸ್ಬಿಟ್ಟು ತಿರ್ಗ ಗಾಡಿ ಓಡಿಸ್ಬೇಕಾದ್ರೆ ಗಿರಿ ಬೆಟ್ಟಕ್ಕೆ ಹತ್ತಾ ಇದೆ. ಫ್ರೀ ಪಾರ್ಕಿಂಗ್ ಇರೋ ಜಾಗದಲ್ಲಿ ಬಂದ್ಬಿಟ್ಟು 10 ರೂಪಾಯಿಗೆ ಮೇಲಾಗುತ್ತೆ ಕರ್ಕೊಂಡು. 10 ರೂಪಾಯಿ ಆಯ್ತು ಪಾರ್ಕಿಂಗ್. ನನ್ನ ಗಾಡೀಲಿ ಹೋಗ್ಬಿಡ್ತೀನಿ. ನಡೆಯೋದಂದ್ರೆ ನನ್ನ ಕೈಲ ನಡಿಬೇಕು ಬ್ರೋ. ಅಜ್ಜಿ ಹೇಳಿ ಜ್ಞಾಪನ ಇಲ್ವಾ? ಹಾಂ, ಗೊತ್ತಾಯ್ತು. ಅಜ್ಜಿ ಹೇಳಿದ್ದಾರೆ ನಡಿಬೇಕಂತ. ಏನೋ ಮಾಡೋಕ್ಕಾಗಲ್ಲ, ನಡೀಲೇಬೇಕು. ಇದೇನ ದೇವಸ್ಥಾನಕ್ಕೆ ಆ ಕಡೆ ಇದೆ. ಇದು ಕೈಲಾಸಗಿರಿ ಎಂಟ್ರೆನ್ಸ್. ನೀವು ಯಾವಾಗಲೇ ಬೆಂಗಳೂರಿಂದ ಬಂದರೆ ಮೆಟ್ಲ ಎತ್ತಬೇಕು. 4 ರೂಪಾಯಿ ಕೊಟ್ಟೆ ಪಾರ್ಕಿಂಗ್ಗೆ. ಇವನಿಂದನೇ ಆಗಿದೆ ಎಲ್ಲ ಕೆಲಸ. ನಾನು ಗಿಣಿ ಹೇಳ್ದಂಗೆ ಹೇಳ್ದಪ್ಪ. ಭಯ ಪಡಿಸ್ತೀನಿ.
ಕೈಲಾಸಗಿರಿ ಬೆಟ್ಟ ಎಂಟ್ರೆನ್ಸ್ಗೆ ಬಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ಬಂಡೆಯಲ್ಲಿ ಕೊರೆದಿದ್ದಾರೆ, ಬಂಡೆಯಲ್ಲಿ ಕೊರೆದು ಅಲ್ಲಿ ದೇವರನ್ನ ಒಂದು ಸ್ಥಾಪನೆ ಮಾಡಿದ್ದಾರೆ. ಎಷ್ಟು ಜನ ಇದ್ದಾರೆ ನೋಡಿ, ಅಲ್ಲಿ ಜಾನಪದ ಏನೋ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಆಡೋದಕ್ಕೆ. ಬಟ್ ಈ ಪ್ಲೇಸಿಗೆ ಬಂದರೆ ಎಷ್ಟು ಪೀಸಾಗಿದೆ ಅನಿಸ್ತಾ ಇದೆ, ಮೈಂಡ್ ಫುಲ್ಲು ಕಾಮ್ ಆಗಿದೆ ಅನಿಸ್ತಾ ಇದೆ. ಇಂಥ ಪ್ಲೇಸಿಗೆ ಬರಬೇಕು. ಸಖತ್ತಾಗಿದೆ. ಗುಹೆ ನೋಡಿ ಹೆಂಗಿದೆ ಅಂತ. ನಾವು ಸ್ವಲ್ಪ ಜ್ಞಾನ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಬಿಟ್ರಿ. ಏನೋ ಒಂಥರ ಮೈಂಡ್ ಫ್ರೆಶ್ ಆಗ್ತಾಯಿದೆ ಇಲ್ಲಿ ಜ್ಞಾನ ಮಾಡ್ತಾಯಿದ್ರೆ. ನಮಗೆ ಒಂಥರ ಟ್ರಾಫಿಕ್ಕಿಂದ ಬೆಂಗಳೂರು ಲೈಫಿಂದ ಇಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಕೈಲಾಸಗಿರಿ ತುಂಬ ಒಳ್ಳೆ ಬೆಟ್ಟ. ಈಗ ಗುಹೆಯಿಂದ ಎಕ್ಸಿಟ್ ಆಗ್ತಾಯಿದ್ರಿ. ಇದೇ ಮೇನ್ ದೇವಸ್ಥಾನ. ಈಗ ಆಚೆ ಹೋಗ್ಬಿಟ್ಟು ಇದೇ ಕೈಲಾಸಗಿರಿ ಬೆಟ್ಟ. ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸು. ಒಂದೇ ಒಂದು ಸಲ ಬರಬೇಕು. ಬೆಂಗಳೂರಿಂದ ಆದರೂ ಬನ್ನಿ, ಎಲ್ಲಿಂದ ಆದರೂ ಬನ್ನಿ, ಇಂಥ ಪ್ಲೇಸಿಗೆ ಬನ್ನಿ. ಒಂದು ಸ್ವಲ್ಪ ಜ್ಞಾನ ಮಾಡಿಕೊಂಡು ನಿಮ್ಮ ಮನಸ್ಸನ್ನ ಆಗುರ ಮಾಡ್ಕೊಳ್ಳಿ. ಅರುಣ್ ಭಯ ಪಟ್ಕೊಂಡಿದ್ದಾನೆ. ಏನಕ್ಕಂದ್ರೆ ಒಂದು 10,000 ರೂಪಾಯಿ ಶೂ ಬಿಟ್ಟಿದ್ದಾನೆ. ಯಾರಾದ್ರೂ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯ ಅವನಿಗೆ. ಕಾಯ್ತು ಒಳಗಡೆನೆ. ಅವ್ರ ಕಂಠ ನೋಡಿ ಎಷ್ಟು ಮಧುರವಾಗಿದೆ. ಯಾರೋ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಕೋತಿಗಳು ಜಾಸ್ತಿ ಇಲ್ಲಿ. ಆಯ್ತು, ಅವ್ನು ಶೂ 10,000 ರೂಪಾಯಿದು. ಹೋದ್ರೆ ಹೋಯ್ತು. ಅಕಸ್ಮಾತ್ ಏನಾದರೂ ಇಲ್ಲ ಅಂದರೆ ಬೇರೆಯವ್ರ ಚಪ್ಪಲಿ ಹಾಕೊಂಡು ಹೋಯ್ತಾನೆ ಅಷ್ಟೇ. ನನಗೆ ಕೈಲಾಸಗಿರಿಯಿಂದ ಬೆಟ್ಟ ಇಳಿಬೇಕಾದ್ರೆ ಹನುಮಂತ ಬಂದು ನನ್ನ ಬ್ಯಾಗನ್ನು ಹಿಡಿದ್ಬಿಡ್ತು. ಅಲ್ಲಿ ವಾಟರ್ ಬಾಟ್ಲ್ ಇತ್ತು, ನೀರು ಬೇಕಾಗಿತ್ತೇನೋ ಪಾಪ, ತುಂಬ ದಾಹ ಆಗ್ಬಿಟ್ಟಿತ್ತು. ಅದಕ್ಕೆ ನಾನು ಯೋಚನೆ ಮಾಡಿದೆ ನೀರು ಕೊಡೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿ ವಾಟರ್ ಬಾಟ್ಲನ್ನ ಇಟ್ಕೊಳೋಂಥದ್ದು. ಪಾಪ ತುಂಬ ದಾಹ ಆಗ್ಬಿಟ್ಟಿದೆ. ನೀವೆಲ್ಲಿಂದನಾದರೂ ಬನ್ನಿ, ಸ್ವಲ್ಪ ಹಣ್ಣು ನೀರಾಗಲಿ ಎತ್ಕೊಂಬಂದು ಪ್ರಾಣಿ ಪಕ್ಷಿಗಳಿಗೆ ಕೊಡಿ, ತುಂಬ ಒಳ್ಳೇದಾಗುತ್ತೆ. ಎಷ್ಟು ಕೊಡ್ತಾವನೆ. ಈ ಕೈಲಾಸಗಿರಿನ ಬಿಟ್ಟು ನಾವು ಆಂಜನೇಯ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಿ. ಪಕ್ಕದಲ್ಲೇ ಇರೋದು ಅದು ಒಂಥರ ಟ್ರಕ್ಕಿಂಗ್ ಆಗ್ಬಿಡುತ್ತೆ ನಿಮಗೆ, ಆಫ್ ರೋಡಿಂಗು. ಎಷ್ಟು ಚೆನ್ನಾಗಿದೆ ಅಂದರೆ ಪ್ಲೇಸು. ಆ ನೇಚರ್ ನೋಡಿ, ಆ ನೇಚರಲ್ಲಿ ಗಾಡಿ ಎಕ್ಸ್ಪಲ್ಸ್ ಗಾಡಿ ಮಾಡಿಸಿದ್ದು ಈ ಥರ ಪ್ಲೇಸಿಗೆ. ಇಂಥ ಪ್ಲೇಸಿಗೆ ನೀವು ಎಕ್ಸ್ಪಲ್ಸ್ ಎತ್ಕೊಂಬರ್ಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಈಗ ಆಫ್ ರೋಡಿಂಗ್ ಸ್ಟಾರ್ಟ್ ಆಯಿತು. ಸ್ಪ್ಲೆಂಡಲ್ಲೆಲ್ಲ ಬರ್ಬೋದು, ಯಾವ ಗಾಡಿ ಸ್ಕೂಟಿಲಾದರೂ ಬರ್ಬೋದು. ರೋಡ್ ಚೆನ್ನಾಗಿ ಮಾಡಿದ್ದಾರೆ, ಏನು ಅಂಥ ರೋಡ್ ಏನಂತ ಇಲ್ಲ. ಒಂದು ಮಿರಾಕಲ್ ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ. ಕೆಲವರು ನೋಡಿರ್ತಾರೆ, ಆದರೆ ಇನ್ನು ಕೆಲವರು ನೋಡಿರಲ್ಲ. ಎಂಥ ಪ್ಲೇಸ್ ಅಂದರೆ ಬೆಟ್ಟದಿಂದ ಬೆಟ್ಟಕ್ಕೆ ಹೋಗೋದು ತುಂಬ ರೇರು. ಎಷ್ಟು ಚೆನ್ನಾಗಿದೆ ನೋಡಿ ನೇಚರು. ವಾವ್, ಒಳ್ಳೆ ಎಲ್ಲೋ ಒಂದು ಕಡೆ ದಟ್ಟವಾದ ಕಾಡಲ್ಲಿ ಹೋಗ್ತಾ ಇದೆ. ರಾತ್ರಿ ಹೊತ್ತು ಬರೋಕ್ಕೆ ಆಗಲ್ಲ ನಿಮ್ಮ ಕೈಯಲ್ಲಿ, ಅಷ್ಟು ಕಡಾಳವಾಗಿರುತ್ತೆ ಕತ್ಲೆ. ನನಗಂತೂ ತುಂಬ ಇಷ್ಟ. ಒಂದ್ಸಲಿ ಬಂದಿದ್ದೀನಿ ನಮ್ಮ ಅಣ್ಣನ ಜೊತೆ. ಈಗ ನನ್ನ ಅರುಣ್ ನನ್ನ ಫ್ರೆಂಡ್ನ ಕರ್ಕೊಂಡ್ಬಂದಿದ್ದೀನಿ. ಅವನಿಗೆ ಹೊಸ ಎಕ್ಸ್ಪೀರಿಯನ್ಸ್ ಆಗ್ತದೆ. ಇಂಥ ಜಾಗ ಇಷ್ಟು ಹತ್ರದಲ್ಲಿ 100 ಕಿಲೋಮೀಟರ್ ಒಳಗಡೆ ಇಂಥ ಜಾಗ ಇರುತ್ತಾ ಅಂತ ಅವನಿಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಆಮೇಲೆ ನನಗೆ ಗೊತ್ತಾಯ್ತು. ಆದರೆ ಏನೇ ಹೇಳಿ, ಪ್ಲೇಸ್ ಅಂತೂ ಮೈಂಡ್ ಬ್ಲೋಯಿಂಗ್. ಎಷ್ಟು ಚೆನ್ನಾಗಿದೆ ನೋಡಿ ಇಂಥ ಕಡೆ. ಏನಿದೆ ಎತ್ತು ಬ್ರೋ, ಡ್ಯಾಮ್. ಭಯ ಬೀಳ್ಬೇಡಿ. ಅದು ದೇವ್ರು ಎತ್ತು, ಭಯ ಬೀಳಕ್ ಹೋಗ್ಬೇಡಿ. ಪಾಡಕ್ ಅದು ಹುಲ್ ತಿನ್ಕೊಂಡು ಹೋಗುತ್ತೆ. ಪಾಡಕ್ ದೇವ್ರ ತರ ಬರೋಕ್ಕಿಂತ ಮುಂಚೆ ನಮಗೂ ಡಿಸ್ಟೆನ್ಸ್ ಇರುತ್ತೆ, ಅವ್ರಿಗೂ ಡಿಸ್ಟೆನ್ಸ್ ಇರುತ್ತೆ. ನೋಡಿ ಅವ್ರ ಪಾಡಕ್ ಅವ್ರು ಹೋಗ್ತಾ ಇದ್ದಾರೆ. ಕಾಡು ಒಳಗಡೆ ಇಂಥದ್ದು ಅದ್ಭುತ. ಎಷ್ಟು ಚೆನ್ನಾಗಿದೆ ಅಂದ್ರೆ ಪ್ಲೇಸು, ಬ್ಯೂಟಿಫುಲ್. ತುಂಬಾ ಚೆನ್ನಾಗಿರೋ ಪ್ಲೇಸು. 93 ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ. ಒಂದು ಸಲ ಬರ್ಬೇಕು ನೀವು, ಅಷ್ಟು ಚೆನ್ನಾಗಿದೆ ಪ್ಲೇಸ್ ಇದು. ಬ್ಯೂಟಿಫುಲ್ ಲೈಕ್ ದಿಸ್. ಇಲ್ಲಿ ಮಳೆ ನೀರು ಸ್ಟ್ರಾಕ್ ಆಗಿರೋದು, ಕೊಚ್ಚೆ ಆಗ್ಬಿಟ್ಟಿದೆ. ವ್ಯೂ ಅಂತೂ ನನ್ನ ಫ್ರೆಂಡ್ ಅರುಣ್ ಅಲ್ಲಿ ಕೂತಿದ್ದಾನೆ. ಯಾವ ಥರ ವ್ಯೂ ಇದೆ ನಿಮಗೆ ಕ್ಲೋಸಪ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್. ನೋಡಿ ಆರಾಮಾಗಿ ಕೂತಿದ್ದಾನೆ ಅರುಣ್. ಇಂಥ ಜಾಗದಲ್ಲಿ ನಾವು ಕುತ್ಕೊಂಡು ನೆಕ್ಸ್ಟ್ ಟೈಮ್ ನಮ್ಮ ಕೈಯಲ್ಲಿ ಏನಾದರೂ ಆಯಿತು ಅಂದರೆ ನಾವು ಕ್ಯಾಂಪ್ ತಗೊಂಡು ಬಂದು ಇಲ್ಲೇ ಟೀ ಮಾಡ್ಕೊಂಡು ಕುಡಿತೀರಿ. ಅಂಥ ಪ್ಲೇಸ್ ಇದು. ಬ್ಯೂಟಿಫುಲ್ ಪ್ಲೇಸು. ಕರ್ನಾಟಕ ಯಾವತ್ತಿದ್ರೂ ಬ್ಯೂಟಿನೇ. ಕರ್ನಾಟಕ ಮೀರ್ಸೋದಕ್ಕೆ ಯಾವುದೂ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ವಂಡರ್ಫುಲ್. ಪೀಸಾಗಿ ನಿಮ್ಮ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಇಂಥ ಜಾಗಕ್ಕೆ ಬರ್ಬೇಕು ನೀವು. ಯೂಟ್ಯೂಬ್ ಚಾನೆಲ್ನ ವಾಚ್ ಮಾಡಿ. ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ನೋಡಿ. ಎಲ್ಲ ನೋಡ್ತಾ ಇದ್ರೆ ವಯಸ್ಸಾದಂಗಿದೆ, ಬಟ್ ಬ್ಯೂಟಿಫುಲ್ ಆಗಿ ಆ ನೇಚರ್ಗೂ
ಈ ಕುದುರೆಗೂ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಚಿಕ್ಕ ಮರಿ ಅದು ಪಾಡಾಗದು. ಬೆಟ್ಟದ ಮೇಲೆ ತುದಿಲಿದ್ದೀರಿ ನಾವು, ನಮಗೂ ಭಯನೇ, ಆದರೂ ವಿಡಿಯೋ ಮಾಡ್ತಾ ಇದ್ದೀರಿ. ನಮ್ಮ ಯೂಟ್ಯೂಬ್ ಚಾನಲ್ ನೋಡಬೇಕು. ಬ್ಯೂಟಿಫುಲ್ ಆಗಿದೆ. ನಮಗೆಲ್ಲಾದರೂ ಇಂಥ ಜಾಗ ಸಿಕ್ಬಿಟ್ರೆ ಒಂದು ರೌಂಡ್ ಹೊಡ್ಕೊಂಬಂದ್ಬಿಡ್ಬೇಕು. ನಾವಲ್ಲಿ ಒಂದು ರೌಂಡು ಸ್ವಲ್ಪ ಖುಷಿಯಾಗಿ ಆಟ ಆಡಿಕೊಂಡು ಚೆನ್ನಾಗಿದೆ. ಇದೇ ಎಕ್ಸ್ಪಲ್ಸ್, ಇದಕ್ಕೆ ಮಾಡಿರೋದು. ಬೆಟ್ಟ ಗುಡ್ಡ ಹತ್ತೋದಕ್ಕೆ ಮಾಡಿರೋದು ಎಕ್ಸ್ಪಲ್ಸ್ನ. ಎಲ್ಲರೂ ಒಂದು ಸಲ ಹತ್ತಿಸು ನೋಡಿ ಗೊತ್ತಾಗುತ್ತೆ ಎಕ್ಸ್ಪಲ್ಸು. ಕ್ರೇಜಿ ಮ್ಯಾನ್ ಎಕ್ಸ್ಪಲ್ಸ್, ಹೀರೋ, ದ ಗ್ರೇಟ್ ಜಾಬ್. ಫೈನಲಿ ಬ್ಲಾಗ್ ಎಂಡ್ ಮಾಡೋ ಅಂಥ ಸಮಯ ಬಂತು. ಈಗ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀರಿ. ಎಲ್ಲರಿಗೂ ಬಾಯ್. ನಮ್ಮ ವಿಡಿಯೋನ ವಾಚ್ ಮಾಡಿ ಒಂದ್ಸಲಿ, ತುಂಬ ಚೆನ್ನಾಗಿರುತ್ತೆ. ಕೈಲಾಸಗಿರಿಗೆ ಒಂದ್ಸಲಿ ಎಲ್ಲರೂ ಬರಬೇಕು. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ನಮ್ಮ ವಿಡಿಯೋ ನೋಡಿದ್ದಕ್ಕೆ.